ನಿನ್ನೆ ಮತ್ತೆ ಏಕಾಏಕಿ ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ಲೋಕಾಯುಕ್ತರ ತಂಡ ದಾಳಿ ಮಾಡಿದ. ಲೋಕಾಯುಕ್ತರ ತಂಡ ಇನ್ನೇನು ಮಹಾನಗರ ಪಾಲಿಕೆಯಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕಡತಗಳನ್ನು ಪರಿಶೀಲನೆ ಮಾಡಿ ಸ್ವತಃ ಅವರೇ ಹೌಹಾರಿ ಹೋಗಿರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಅಂದ ಕೂಡಲೇ ನಮ್ಮ ಕಲಬುರಗಿ ಜನತೆಯ ಮೈಂಡಲ್ಲಿ ಯಾವ ರೀತಿ ಬರುತ್ತೆ ಅಂತ ಕೇಳಿದರೆ ಅದು ಭ್ರಷ್ಟರ ಅಡ್ಡೆ ಅಂತ ಹೇಳಬೇಕಾಗುತ್ತೆ. ಅದು ಭ್ರಷ್ಟರ ಅಡ್ಡೆನೇ. ಪ್ರತಿಶತವಾಗಿ 80-90% ಅಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವರು ಭ್ರಷ್ಟತೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರು. ಇದೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರಣೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಕಾರ್ಯಗಳನ್ನು ಮಾಡಬೇಕು ಅಂತ ಮಹಾನಗರ ಪಾಲಿಕೆಗೆ ಹೋಗಿದ್ರೆ ಅಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾವುದೇ ಸಂಭಾವನೆ ಇಲ್ಲವೇ ಇಲ್ಲ. ಒಂದು ಇನ್ಫ್ಲೂಯೆನ್ಸ್ ಇರಬೇಕು, 2 ದುಡ್ಡು ಇರಬೇಕು. ನಿಮ್ಮ ಹತ್ರ 2 ಮಾತ್ರ ಇದ್ದಾಗ ನೀವಲ್ಲಿ ಹೋಗಿಲ್ಲ ಅಂದ್ರೂ ಕೂಡ ಫೋನಲ್ಲಿ ಫೋನ್ ಪೇ ಮಾಡಿರಿ ಅಥವಾ ದುಡ್ಡನ್ನು ಕಳಿಸಿದ್ರೆ ಕೆಲಸ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಇಂತಹ ಪರಿಸ್ಥಿತಿ ನಮ್ಮ ಮಹಾನಗರ ಪಾಲಿಕೆಯ. ಇನ್ನು ಮೇಲಾಧಿಕಾರಿಗಳು ಅನ್ಸ್ಕೊಂಡಿರ್ತಕ್ಕಂಥವರು, ಮಹಾನಗರ ಪಾಲಿಕೆಯ ಮುಖ್ಯ ಅಧಿಕಾರಿಗಳು ಅನ್ಸ್ಕೊಂಡಿರ್ತಕ್ಕಂಥವರು ಅವ್ರು ಗಾರ್ಡನ್ ಇದ್ರಲ್ಲಿದ್ದಾರೋ ಅಥವಾ ಅವ್ರಿಗೆ ಗೊತ್ತಿದ್ದು ಕೂಡ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೋ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ 2-3 ಬಾರಿ ಲೋಕಾಯುಕ್ತರು ದಾಳಿ ಮಾಡ್ತಾರೆ, ಹೋಗ್ತಾರೆ, ಪರಿಶೀಲನೆ ಮಾಡ್ತಾರೆ, ಮತ್ತೆ ಸೈಲೆಂಟ್ ಆಗ್ತಾರೆ. ಆ್ಯಸ್ ಯೂಶುವಲಿ ಮತ್ತೆ ಇವರು ಟೇಬಲ್ ಮೇಲೆ ಕೂತ್ಕೊಂಡು ತಮ್ಮ ಹಳೆ ಚಾಲಿಯನ್ನು ಮುಂದುವರಿಸಿರ್ತಕ್ಕಂಥ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಜನರಿಗೆ ಸಾಕಷ್ಟು ಬೇಜಾರಾಗಿ ಹೋಗಿದೆ. ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ನೋಡ್ಬೋದು, ನಿನ್ನೆ ಸರ್ ನೀವೇನೋ ಬಂದು ಲೋಕಾಯುಕ್ತ ದಾಳಿ ಮಾಡ್ತೀರಾ, ನೀವು ಸ್ಪಷ್ಟತೆ ಕೊಡೋದಿಲ್ಲ, ಇಂಥ ಭ್ರಷ್ಟರನ್ನ ಮತ್ತೆ ನೀವು ಒಂದೇ ಜಾಗದಲ್ಲಿ ಸುಮಾರು 10-15 ವರ್ಷ 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೆಲವೊಬ್ಬರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಅಲ್ಲಿ ಕೆಲಸ ಮಾಡೋರು ಬಿಡಿ, ಇನ್ನು ಹೊರಗಡೆ ಬಂದು ಅಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡಿ ಕಂಪ್ಯೂಟರ್ ಆಪರೇಟರ್ಗಳಾಗಿರ್ಬೋದು, ಕೆಲಸ ಮಾಡೋರಾಗಿರ್ಬೋದು, ಇವರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಹೀಗಾದರೆ ಸಾರ್ವಜನಿಕರ ಗತಿ ಏನು ಸ್ವಾಮಿ? ಅವರೆಲ್ಲರೂ ಶ್ರೀಮಂತರಾಗ್ತಾ ಇದ್ದಾರೆ. ಸಾರ್ವಜನಿಕರ ಕೆಲಸ ಕಾರ್ಯಗಳು ಏನು ಮಾಡ್ತಾ ಇದ್ದೀರಿ? ಇದಕ್ಕೆ ಪ್ರಶ್ನೆಗೆ ಉತ್ತರ ಬೇಕಲ್ವಾ? ಇನ್ನು ನೀವೇನು ಲೋಕಾಯುಕ್ತ ದಾಳಿ ಮಾಡ್ತೀರಿ, ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ? ಇನ್ನು ಸರ್ಕಾರದಿಂದ ಬಂದಿರತಕ್ಕಂಥ ಎಷ್ಟೋ ಯೋಜನೆಗಳು ಆ ಮೂಲೆಗಳಲ್ಲಿ ಕೊಳಿತಾ ಇವೆ. ನಿನ್ನೆ ತೋರಿಸಿದ್ರು ಲೋಕಾಯುಕ್ತರು ಯಾವುದ್ಯಾವುದೋ ಯೋಜನೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಮುಟ್ಟಬೇಕಾಗಿರ್ತಕ್ಕಂಥ ವಸ್ತುಗಳು ಅಲ್ಲೇ ಕೊಳಿತಾ ಇದ್ದಾವೆ. ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ, ಅವರು ದುಡ್ಡು ತಗೊಳ್ಬೇಕಾಗಿದ್ರೆ ಸಾಕಷ್ಟು ಅಲರ್ಟ್ ಆಗಿರ್ತಾರೆ. ಯಾವುದಾದ್ರೂ ಸಾರ್ವಜನಿಕರಿಗೆ ಮುಟ್ಟಿಸೋ ಕೆಲಸ ಏನಿದ್ರೆ ಅದು ನನಗೆ ಗೊತ್ತಿಲ್ಲ, ನಂದಲ್ಲ, ನನ್ನ ತಂದೆಯವ್ರದಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾರೆ. ಈ ರೀತಿ ವರ್ತನೆ ಆದರೆ ಮಹಾನಗರ ಪಾಲಿಕೆಗೆ ಅಂಟುಕೊಂಡಿರತಕ್ಕಂಥ ಈ ಒಂದು ಏನಪ್ಪಾ ಅಂತ ಕಳಂಕ ತೊಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಜನ ತಾಳ್ಮೆಯಿಂದ ವರ್ತನೆ ಮಾಡ್ತಾ ಇದ್ದಾರೆ, ರೋಷಿ ಹೋಗಿದ್ದಾರೆ ಜನ. ಈಗಲಾದರೂ ಅಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು, ಮುಖ್ಯ ಅಧಿಕಾರಿಗಳು, ನಿನ್ನೆ ಅವ್ರು ದಾಳಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಮುಖ್ಯ ಅಧಿಕಾರಿಗಳೇ ಸ್ಥಳದಲ್ಲಿರಲಿಲ್ಲ. ಎಲ್ಲಿ ನಾಪತ್ತೆ ಆಗಿದ್ರು ಗೊತ್ತಿಲ್ಲ. ಎಷ್ಟೋ ಅಧಿಕಾರಿಗಳು ಊಟ ಮಾಡಕ್ಕೆ ಹೋಗ್ತೀನಿ, ಚಾ ಕುಡಿಗೆ ಹೋಗ್ತೀನಿ ಅಂತ ಹೋಗಿರ್ತಕ್ಕಂಥವ್ರು ಆ ಕಡೆ ಹೋಗಿದ್ದಾರೆ. ಲೋಕಾಯುಕ್ತರು ಹೋಗುವವರೆಗೂ ಬಂದೇ ಇಲ್ಲ ಅವರು. ಅಲ್ಲಿ ನಮ್ಮ ತಂಡ ಇತ್ತು. ಆ ಲೋಕಾಯುಕ್ತರು ಕೇಳ್ತಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರನೇ ಇಲ್ಲ. ಬಾಯಿ ಮುಚ್ಕೊಂಡು ಕೂತಿದ್ರು ಅವರೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು. ಇದು ನಿಮ್ಮ ಕೆಲಸ ಕಾರ್ಯಕ್ಕೆ ಹಿಡಿದಿರ್ತಕ್ಕಂಥ ಕೈಗನ್ನಡಿ. ಇನ್ನೇನು ಲೋಕಾಯುಕ್ತರು ಬಂದರು ಅನ್ನುವಷ್ಟರಲ್ಲಿ ಏನು ಚೌಕಿಯಲ್ಲಿ ಸ್ಟ್ಯಾಂಡ್ಗಳು ಇಟ್ಟಿದ್ದಾರಲ್ಲ, ಇಮಿಡಿಯೇಟ್ ಆಗಿ ಅಲ್ಲಿ ಹೋಗಿ ಏನಪ್ಪ ಅಂತ ಕೇಳಿದ್ರೆ ಅವ್ರನ್ನ ತೆರವುಗೊಳಿಸಿರ್ತಕ್ಕಂಥ ಕಾರ್ಯಕ್ಕೂ ಕೂಡ ಚಾಲನೆ ನೀಡಿದ್ರು. ಎಲ್ಲಿ ಬಂದು ಇದನ್ನು ಕೇಳ್ತಾರೋ ಅಂತ. ಎಲ್ಲಿ ತನಕ ನಿಮಗೆ ಚಾಟಿ ಏಟು ಬೀಳೋದಿಲ್ವೋ, ಎಲ್ಲಿ ತನಕ ನಿಮ್ಮ ಮೇಲೆ ಪ್ರಹಾರ ಮಾಡೋದಿಲ್ವೋ, ಅಲ್ಲಿ ತನಕ ನೀವು ಎಚ್ಚೆತ್ತುಕೊಳ್ಳೋದಿಲ್ಲ. ಸೊ ಹೀಗಾಗಿ ನೀವೆಲ್ಲರೂ ಕೂಡ ಹೇಗಾಗಿದ್ದಾರೆ, ಕೆಲವು ಜನ ಏನಪ್ಪ ಅಂತ ಕೇಳಿದ್ರೆ ಮಹಾನಗರ ಪಾಲಿಕೆಯಲ್ಲಿ ಎಮ್ಮೆ ತೊಗಲಿನವರಾಗಿದ್ದೀರಿ. ಎಷ್ಟು ಹೊಡೆದರೂ ಅಷ್ಟೇ, ನಮ್ಗೆ ದುಡ್ಡು ಬರ್ತಾ ಇದೆಯಲ್ಲ, ಸಾಕು ಬಿಡಿ ಸ್ವಾಮಿ, ನಾನು ಬರ್ತೇನೆ, ಒಂದು ಅರ್ಧ ಗಂಟೆ ಕೂತ್ಕೋತೀನಿ, 4 ಸಾರಿ ಟೀ ಕುಡಿಯೋಕೆ ಹೋಗ್ತೀನಿ, ಒಂದು 4-5 ಸರ್ತಿ ನಾಷ್ಟ ಮಾಡೋಕೆ ಹೋಗ್ತೀನಿ, ಯಾರೋ ಬರ್ತಾರೆ ಭೇಟಿಯಾಗೋಕ್ಕೆ, ಆಫೀಸ್ ಬಿಟ್ಟು ಬೇರೆ ಕಡೆ ಹೋಗ್ತೀನಿ ಸೆಟ್ಲ್ಮೆಂಟ್ ಮಾಡೋದಕ್ಕೆ. ಈ ರೀತಿ ಆದರೆ ಮಹಾನಗರ ಪಾಲಿಕೆ ಉದ್ಧಾರ ಆಗುತ್ತೇನ್ರಿ? ಮೇಲಾಗಿ ಸರ್ಕಾರ, ಅಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಸ್ವಲ್ಪನಾದರೂ ನಾಚಿಕೆ, ಮಾನ, ಮರ್ಯಾದೆಯನ್ನು ನೀವು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕಾಗಿದೆ. ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡಿಲ್ಲಪ್ಪ ಅಂದರೆ ಜನ ಉಗುಳೋದು ಸಹಜ, ನೀವು ಬದಲಾಗಲ್ಲ. ಮೇಲಾಗಿ ಅಲ್ಲಿ ಏನು ಗೂಟ ಜಡ್ಕೊಂಡು ಕೂತಿದ್ದಾರಲ್ಲ 10 ವರ್ಷದಿಂದ 15 ವರ್ಷದಿಂದ, ಅವರನ್ನು ಮೊದಲು ನೀವು ಅಲ್ಲಿಂದ ನೀವು ಬಡದು ಹಾಕಬೇಕಾಗುತ್ತೆ. ಬೇರೆ ಕಡೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಸ್ವಚ್ಛತೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಅಲ್ಲಿ ಎಷ್ಟೋ ಕಡತಗಳು ಕೊಳಿತಾ ಇವೆ, ಅದನ್ನು ಬಿಡಿ. ಮೊದಲು ಅಲ್ಲಿ ಯಾರು ಜಾಂಡ ಹೊರ್ಕೊಂಡು ಕೂತಿದ್ದಾರಲ್ಲ ಹಲವು ವರ್ಷಗಳಿಂದ, ಅವರನ್ನು ಮೊದಲು ಟ್ರಾನ್ಸ್ಫರ್ ಮಾಡಿ. ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿ ಏನೋ ಒಂದು ಸ್ವಲ್ಪ ಸಾರ್ವಜನಿಕರ ಕೆಲಸ ಮಾಡುವಲ್ಲಿ ಮುತುವರ್ಜಿ ವಹಿಸಬಹುದು ಅಂತ ನಾನು ಹೇಳ್ತೇನೆ. ಲೋಕಾಯುಕ್ತರು ಮತ್ತೆ ದಾಳಿ ಮಾಡೋದರಿಂದ ಏನಾಗುತ್ತೆ ಅನ್ನೋದನ್ನು ಈಗಾಗಲೇ ನೋಡಿದ್ದೀರಿ. ಈಗ ಮುಂದೆ ಮತ್ತೆ ದಾಳಿ ಮಾಡ್ತೀರಾ, ಮತ್ತೆ 2 ದಿವಸ ಬಿಟ್ಟು 3 ದಿವಸ ಬಿಟ್ಟು ಸೈಲೆಂಟ್ ಆಗ್ತೀರಾ ಅನ್ನುವ ಪ್ರಶ್ನೆಗೆ ಲೋಕಾಯುಕ್ತರು ಕೂಡ ಉತ್ತರ ಕೊಡಬೇಕು. ಜೊತೆಗೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಡ ಉತ್ತರ ಕೊಡಬೇಕು. ಮೇಲಾಗಿ ಇಲ್ಲಿ ಏನು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ದಾವೆ. ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ? ವ್ಯವಸ್ಥೆ ಸರಿಪಡಿಸಬೇಕು ಅನ್ನೋ ಏನೋ ವಿಚಾರ ನಿಮ್ಗೆ ಇದೆಯೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಕೇವಲ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಅನಿಸ್ಕೊಳ್ಳೋದಿಲ್ಲ.
ಇಲ್ಲಿ ನಡೀತಿರ್ತಕ್ಕಂಥ ಪ್ರತಿಯೊಂದು ಬೆಳವಣಿಗೆಗೂ ಕೂಡ ನೀವು ನೇರವಾಗಿ ಕಾರಣರಾಗ್ತೀರಿ. ಈ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ನಿಮ್ಗೆ ಸಾಧ್ಯ ಇದೆ, ಆದರೂ ಕೂಡ ನೀವು ಮನಸ್ಸು ಮಾಡ್ತಾ ಇಲ್ಲ ಅಂತಂದರೆ ಜನರಿಗೆ ಎಲ್ಲರಿಗೂ ಕೂಡ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಈಗಲಾದರೂ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸುವ ಚಿತ್ತ ಹರಿಸ್ತೀರಿ ಅಂತ ನಾನು ಭಾವಿಸ್ತೀನಿ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.